ಸಿಕ್ಸ್ ಅನ್ನು ಬಾರಿಸಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಇವಾಗ ನಾವಿಬ್ರು ಹೋಗಿ ರೂಲ್ಸ್ ಹೇಳಿ ಎಲ್ಲರಿಗೂ, ಮತ್ತೆ ನಾವಿಬ್ರೇ ಟೀಮ್ ಮಾಡ್ಕೊಂಡು ಒಂದು ಗಗನ್ ಸಿಂಹ ವರ್ಸಸ್ ಜೈ ಕನ್ನಡಿಗ. ಸೊ ಬನ್ನಿ ಟೀಮ್ ಮಾಡ್ಕೊಂಡು ಡಿವೈಡ್ ಮಾಡಿ ಕ್ರೇಜಿ ರೂಲ್ಸ್ ನ ಹೇಳಿ ಎಲ್ಲರಿಗೂ ಗೇಮ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಫೋನ್ ಎತ್ತಿಂಗ್ ಎಕ್ಸಾಕನ ಹಿಂಗ್ ಬಿದ್ದೆ ನಿಮ್ದು ನೀನ್ ಕರಿ, ಹಿಂಗ್ ಬಿದ್ದ ಮಾತೇ ಇಲ್ಲ, ಯಾರ ಹತ್ರನೂ ಕಾಯಿನ್ ಇಲ್ಲ. ಸೊ ಇವಾಗ ನಾವು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ತರ ಬ್ಯಾಟ್ ಅಗ್ಗದಿನ್ನೇ ಹಾಕ್ಬಿಟ್ಟು ಯಾರ್ ಟೀಮ್ ಕರಿಬೇಕು ಫಸ್ಟ್ ಅಂತ ಸೆಲೆಕ್ಟ್ ಮಾಡೋಣ. ಬನ್ನಿ ಗುರು. ಫ್ಲಾಟಾ ಬಂಪಾ? ಫ್ಲಾಟ್ ಬ್ರೋ. ಬಂಪೇ ಬರ್ತದ ಬ್ರೋ. ಬಂಪು. ಸೊ ಈಗ ಫಸ್ಟ್ ಟೀಮ್ ನಾವು ಕರೆಯೋಣ. ಬನ್ನಿ. ಸಚಿನ ನನ್ಗೆ. ಸಚಿನ ಇಲ್ಲಿ ಬಂದ್ಬಿಡು. ಹೆಂಗೆ ಬೀಜ ಹಾಕಬತ್ತಾವನೆ. ಗುರು ನೆಕ್ಸ್ಟ್ ನಿಮ್ಗೆ. ನಮ್ಗೆ ಚೇತನ್ ಬ್ರೋ. ಚೇತನ ಬಂದ್ಬಿಡು ನೀವು ಈ ಕಡೆ. ನೆಕ್ಸ್ಟ್ ನಮ್ ಕಡೆ ಆ ಚಂದನ್, ಹಿಂದೆ ಇರೋ ಶಿವಣ್ಣ. ನಮ್ ಕ್ಯಾಪ್ಟನ್ ಚೇತು. ಮ್ಯಾಚ್ ಓಡಿಸ್ತಾರೆ, ನಮ್ಗೆ ಕಂಟೆಂಟ್ ಮುಖ್ಯ. ನಮ್ಮ ಕ್ಯಾಪ್ಟನ್ ನಮ್ಗೆ. ನೀನೇ ಗುರು ನಮ್ ಕಡೆ ಬರ್ರಿ. ಡನ್. ಸೊ ಇವಾಗ ಟೀಮ್ ಆಗೈತೆ. ಈಗ ರೂಲ್ಸ್ ಏನು ಅಂತ ಹೇಳಿದ್ರೆ ನಾರ್ಮಲ್ ಮ್ಯಾಚ್ ತರ ಇದು 6 ಓವರ್ ಮ್ಯಾಚ್ ಇರ್ತೈತೆ. ಟೋಟಲ್ 3 ಮ್ಯಾಚ್ ಆಡ್ತೀವಿ. ಸೊ ರೂಲ್ಸ್ ಅಲ್ಲಿ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಒಂದು ಡಮಾಲ್ಡಿಮಿಲ್ ಡಕ್ಕ ಓವರ್ ಅಂತ ಒಂದು ಓವರ್ ಬರ್ತೈತೆ. ಆ ಓವರ್ ಏನು ಅಂದ್ರೆ ಬ್ಯಾಟಿಂಗ್ ಟೀಮ್ ಅವ್ರು ಚಾಲೆಂಜ್ ಮಾಡ್ತಾರೆ. ಎಕ್ಸಾಂಪಲ್ ಒಬ್ಬ ಬೌಲಿಂಗ್ ಮಾಡಕ್ ಬರ್ತಾನೆ, ಅವ್ನು ಬೌಲಿಂಗ್ ಅಲ್ಲಿ ನಾವು ಇಷ್ಟು ರನ್ ಸ್ಕೋರ್ ಮಾಡ್ತೀವಿ ಅಂತ ಅವ್ನು ಹೇಳ್ತಾನೆ. ಎಕ್ಸಾಂಪಲ್ 15 ನೀವು ಓವರ್ ಹೊಡಿತೀನಿ ಅಂತ. ಆ ಹೇಳಿರೋ 15 ರನ್ ಹೊಡೆದ್ರೆ 30 ರನ್ ಲೆಕ್ಕ ಬ್ಯಾಟಿಂಗ್ ಟೀಮ್ಗೆ. ಇನ್ ಕೇಸ್ ಅವ್ನು ಹೇಳಿರೋ 15 ರನ್ ಹೊಡೆದಿಲ್ಲ ಅಂದ್ರೆ ಅವ್ರು ಎಷ್ಟು ಹಿಡಿತಾರೋ ಅದ್ರ ಅರ್ಧರ. ಈಗ ಎಕ್ಸಾಂಪಲ್ ಆಪೋಸಿಟ್ ನಿಮ್ಗೆ ಅರ್ಧ ಸ್ಕೋರ್ ಅಷ್ಟೇ. ಅದು ಒಂದು ರೂಲ್ಸ್. ಇನ್ನೊಂದು ರೂಲ್ಸ್ ಏನಪ್ಪಾ ಅಂದ್ರೆ CCL ಇಂದ ನಾವು ಕಾಪಿ ಮಾಡಿರೋದು. ಓಪನಿಂಗ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವ್ರು ಫಸ್ಟ್ 2 ಓವರ್ ಬೌಲಿಂಗ್ ಮಾಡಂಗಿಲ್ಲ. 2 ಓವರ್ ಬೌಲಿಂಗ್ ಮಾಡಿದ್ರು ಓಪನಿಂಗ್ ಬ್ಯಾಟಿಂಗ್ ಆಡಂಗಿಲ್ಲ. ಸೊ ಬೌಲಿಂಗು 2-2-1-1. ಗೊತ್ತಾಯ್ತಾ ರೂಲ್ಸ್? ಏನಾದ್ರು ಡೌಟ್ ಆಯ್ತಾ? ಸನ್ ಗ್ಲಾಸ್ ಮುಸುಡಿ ನೋಡಿ ನನ್ ತಿಗಾಯ್ದಾಗ. ಯಾವ ಕನ್ನಡನ ಇದು? ಯಾವ ಕನ್ನಡ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟ ಸೌಂಡ್ ಆಗುತ್ತೆ. ತಾಸೆತ್ ಗುರಂಗೆ ಕೈ ಇಲ್ಲದ ಕಾರಣ ಮತ್ತೆ ಬ್ಯಾಟ್ಗೆ ಬರ್ತಾ ಇದೀವಿ. ಬಂಪು ಫ್ಲಾಟ್ ಐತು ಗುರು. ಬಂಪು ಫ್ಲಾಟ್. ಬಂಪು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುರು. ಬೋಳಿ ಮಗನ್ ಫ್ಲಾಟ್ ಬಿದ್ದೈತೆ. ನಾನು ಎತ್ತನ ಅನ್ಕೊಂಡ, ಹೆಂಗರು ಬಂಪೆ ಬೀಳ್ತೈತೆ ಅನ್ಕೊಂಡು. ಸಾಧ್ಯ ಇಲ್ಲ ಇದು. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಈಗ ಟಾಸ್ ಗೆದ್ದಿರೋ ಟೀಮ್ ನ ಏನ್ ಮಾಡ್ತಾ ಕಾರಣ ಗುರು? ಬೌಲಿಂಗ್ ಮಾಡ್ತೀರಾ ಫೀಲ್ಡಿಂಗ್ ಮಾಡ್ತೀರಾ? ನಾವು ಬ್ಯಾಟಿಂಗ್ ಮಾಡ್ತೀವಿ. ಈಗ ಸೋಲೋ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಸೋಲೋ ಟೀಮ್ಗೆ ಆಲ್ ದ ಬೆಸ್ಟ್. ಸೋಲೋ ಟೀಮ್ ಗಗನ್ ಸಿಂಹ ಅವರಿಗೆ ಆಲ್ ದ ಬೆಸ್ಟ್. ಸಿಕ್ಸ್ ಅನ್ನು ಬಾರಿಸಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ವಿಕೆಟ್ ಇಲ್ಲ, ವಿಕೆಟ್ ಇಲ್ಲ, ವಿಕೆಟ್ ಇಲ್ಲ, ವಿಕೆಟ್ ಇಲ್ಲ. ಮೋಸ ಮಾಡಲು ಬರ್ತಿದ್ದಾರೆ. ವಿಕೆಟ್ ಇಲ್ಲ. No, no, no. ಔಟ್ ಇಲ್ಲ, ಔಟ್ ಇಲ್ಲ, ಅದು ಔಟ್ ಇಲ್ಲ, ಔಟ್ ಇಲ್ಲ, ಔಟ್ ಇಲ್ಲ. ಯಾರಪ್ಪ ಬರ್ರಪ್ಪ ಔಟ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೋಯ್ತು ಕಣ ಫುಲ್ಲು. ಲಾಬಾಲ್. ತಿರುಗಿಸಿ ಬಿಟ್ಟೆ ನೋಡು, ಹಿಂದೆ ತಿರುಗಿ ನೋಡ್ತಾನೆ ಬೋಲ್ಡು.
ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ನಮ್ಮ ಟೀಮ್ ಸೋಲಿಸ್ತೀವಿ ಅಂತ ಬಂದವ್ರನ್ನೆಲ್ಲ ಉಡಾಯಿಸ್ಬಿಟ್ಟಿದ್ದೇವೆ. ಈಗ ನಾನಂತೂ ಬ್ಯಾಟಿಂಗ್ ಬರ್ಲಿಲ್ಲ, ನಾನ್ ಬ್ಯಾಟಿಂಗ್ ಬಂದಿರೋ 100 ರನ್ ಮೇಲೆ ಹೋಗಿರೋದು. ನನ್ ಮೇಲೆ ಆಣೆ ಇಟ್ಟು. ಹಾಯ್ ಗೈಸ್, ನಮಸ್ಕಾರ. ಇವಾಗ ಫಸ್ಟ್ ಇನ್ನಿಂಗ್ಸ್ ಆಗಿದೆ, 85 ರನ್ ಹೊಡೆದಿದ್ದೀವಿ. ಈಗ ಗಗನ್ ಅವ್ರಿಗೆ ಸವಾಲ್ ಹಾಕಿದ್ದೀವಿ. ಸೋತಿರೋ ಟೀಮ್ ಅಂತ ಬೇರೆ ಅಂತಿದ್ದಾರೆ. ಯಾರು ಸೋಲ್ತಾರೆ ಗೆಲ್ತಾರೆ ನೋಡೋಣ, ಕಾದ್ ನೋಡಿ. ಓವರ್ ತಗೋತಾ ಇದೀವಿ. ಬಾ ಮಚ್ಚ, ಎಕ್ಸ್ಚೇಂಜ್ ಹಂಗಿಲ್ಲ, ಬೌಲರ್ ಹೇಳಿದ್ಮೇಲೆ ತಗೊಳ್ಳೋದು. ಏನು ಬೌಲರ್ ಹೇಳ್ಬೇಕು. ಸುಮ್ಮನಿರೋ, ನಾವು ಬೌಲರ್ ಮೇಲೆ ಹೇಳಿದ್ದು. ಬೌಲರ್ ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಬಂದ್ಮೇಲೆ ಬೌಲರ್ ಅಲ್ಲ, ಕ್ಯಾಪ್ಟನ್ಶಿಪ್ ಇಲ್ಲಿ ಮೇಲ್. ಬೌಲರ್ ಬಂದ್ಮೇಲೆ ಡಮಾಲ್ಡಿಕ್ ಅವರು ಹಿಂಗೆ ಕೇಳಿ, ಇದು ನಮ್ಮ ಕೇಳಿ ತಗೋತಾ ಇರೋದು ನೀವೇ. ಅಲ್ಲ, ಉಡಾಯಿಸ್ತೀವಿ, ಇಲ್ಲಾಂದ್ರೆ ಲಡಾಯಿಸ್ತೀವಿ ಮಾಡೋ. ಕಮಾನ್ ಇದು ಕ್ಯಾಪ್ಟನ್ಸಿನ ಛೇ, ಓಕೆ ಓಕೆ ಪುಷ್ಪ, ಎಷ್ಟು ಹೊಡಿಕ? 14 ಹೇಳ ಕ್ಯಾಪ್ಟನ್. 14 ಓಕೆ 14 12 ಹೇಳು. 14 ಆದಷ್ಟು ಬಾಲ್ ಹಿಡಿ. ಯಾಕೆ ಹಿಂಗ್ ಓದಾಡ್ತಾ ಇದ್ದೀರಾ? ಲೆಕ್ಕ ಅಂದ್ರೆ ಲೆಕ್ಕ, ನಮ್ ತಾಯಣೆಗೂ ಲೆಕ್ಕ. ಗ್ರೌಂಡ್ ಸಿಟ್ ಹಾಕೋ ಗುರು, ಅಲ್ಲಿ ಬಾಲ್ ಯಾವಂದಾರು ಆಗಿರ್ಲಿ, ಬ್ಯಾಟು ಗ್ರೌಂಡ್ ಎರಡು ನಮ್ದೆ. ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. ಪುಷ್ಪವನ್ ಕುಸ್ಕ ಸಖತ್ ಬಾಲ್ ಗುರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಈಗ ಔಟ್ ಆಗಿ ಇದೊಂದು ಡೈಲಾಗ್ ಕೊಡ್ತಾವ್ರೆ, ಬೇಕಾ ಇದೆಲ್ಲ? ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ 68 1 ಬಾಲ್ 4 74 80. ಇನ್ನು ಆಡ್ಬೇಕಷ್ಟೇ, ಗೆಲುವು ನಮ್ಮದೇ. 80 ಸ್ಕೋರು, 80.
ಇನ್ನು ನೀನ್ ಯಾರು ಹೇಳಿ ಬೌಲಿಂಗ್ ಹೋದೆ ನೀನು ಯಾಕೆ ಹೋದೆ ಕೊಡ್ತೀನಿ ಊರ್ಗೆ ಬಾದಾಮಿ ಹಾಲು ಊದ್ ಬಿಡ್ತೀನಿ ಇದು ಫಿಕ್ಸ್ ಇಲ್ವಾ ರನ್ ಕಂಟ್ರೋಲ್ ಎಂಬತ್ತಾರು ಹೊಡಿದೀರಾ ಏನು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಓಕೆ ಇಟ್ಸ್ ಓಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಇಲ್ಲ ನೆಕ್ಸ್ಟ್ ಟೈಮ್ ಸೋಲ್ತಾರೆ ಈಗ ಸೋಲೋ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಸೋಲೋ ಟೀಮ್ಗೆ ಆಲ್ ದ ಬೆಸ್ಟ್ ಆರ್ಗನೈಸರ್ ಆದಂತಹ ಗಗನ್ ರವರು ಮತ್ತೆ